ಜನರಿಗೆ ತಾನೇ ಅಟೆಂಡೆನ್ಸ್ ಹಾಕ್ಬೇಕು. ಅಟೆಂಡೆನ್ಸ್ ಹಾಕಿಲ್ಲ ಅಂದ್ರೆ ಜನರು ತೀರ್ಪು ತಗೋತಾರೆ, ಜನರು ನಮ್ಗೆ ಶಿಕ್ಷೆ ಕೊಡ್ತಾರೆ ಚುನಾವಣೆಯಲ್ಲಿ. ಇವ್ರ ಹತ್ರ ಹೇಳ್ಬಿಟ್ಟು ಹೋಗ್ಬೇಕಾ? ಇವ್ರ ಹತ್ರ ನಾವು ಕೊಡ್ಬೇಕಾ? ನಮ್ಮ ನಮ್ಮ ಏನು ದಿನಚರಿ ಇವ್ರ ಹತ್ರ ಕೊಡ್ಬೇಕಾ? ನಾವು ಯಾವ ರೂಟಿಗೆ ಹೋಗ್ತಾ ಇದೀವಿ, ಎಲ್ಲಿ ಹೋಗ್ತಾ ಇದೀವಿ? ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಬಿಜೆಪಿ. ಅವ್ರ ಅಪೋಸಿಷನ್ ಇದಾರೆ, ಕೇಳಲಿ, ಟೀಕೆ ಮಾಡ್ಲಿ, ಅವ್ರದ್ದೇನಾದ್ರೂ ಸಲಹೆಗಳಿದೆ ಸ್ವೀಕಾರ ಮಾಡೋಣ. ಸುಮ್ಮನೆ ಟೀಕೆ ಮಾಡಕ್ಕಲ್ಲ. ಈಗ ಇವ್ರು ಹಿಂದೆ ಪ್ರವಾಹ ಬಂದಾಗ ಇವರೆಲ್ಲ ಎಲ್ಲಿದ್ರಿ? ಕಲಬುರಗಿಗೆ ಒಂದು ಮಂತ್ರಿ ಕೂಡ ಯೋಗ್ಯತೆ ಇರಲಿಲ್ಲ ಬಿಜೆಪಿಗೆ. ಒಂದು ಮಂತ್ರಿ ಕೊಟ್ಟಿದಾರ ಹಿಂದಿನ ಸರ್ಕಾರದಲ್ಲಿ? ಇವ್ರೇನ್ ಮಾತಾಡ್ತಾ ಇದಾರೆ? ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೋದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ ಅದಕ್ಕೆ ಜನರಲ್ಲ ಇಷ್ಟು ಭಾರಿ ಬಹುಮತದಿಂದ ನಮ್ಗೆ ಗೆಲ್ಸಿದ್ರು. ವಿ ಆರ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್, ವಿ ಆರ್ ರೆಸ್ಪಾನ್ಸಿವ್ ಗವರ್ಮೆಂಟ್. ನಾವು ಮಾಡ್ತೀವಿ. 1417 ರೂಪಾಯಿ ಯಾರು ಅವ್ರು ಕೊಟ್ಟಿದ್ದ? ಆಯ್ತು, ಅವರೇ ಪೂಜೆ ಅಪ್ಪಾಜಿನೇ ತಾನೇ ಹೇಳಿದ್ದು ನೋಟ್ ಛಪಾಸ ಮಿಷಿನ್ ಇಲ್ಲ ಅಂತ. ಅವ್ರದೇ ತಾನೆ, ಅವ್ರ ತಂದೆ ಮನೆ ಬಂದೇ ಇಲ್ಲ ಕಲಬುರಗಿಗೆ. ಈಗ ಯಡಿಯೂರಪ್ಪ 13,000 ಕೊಟ್ಟು ರಾಜ್ಯ ಸರ್ಕಾರ 23,000 ರೈತರಿಗೆ ಕೇಂದ್ರ ಸರ್ಕಾರ ನೋಡಿ, ಒಂದೇದು ಯಾರು ಕಾಯ್ಕೊಂಡಿದ್ರಿ? ಹೋದ ಬಾರಿ ಕಾಯ್ಕೊಂಡು ಕೂತಿದ್ವಾ? ಸುಪ್ರೀಂ ಕೋರ್ಟ್ ನಾವು ನಮ್ದೇನ್ ಪಾಲಿದೆ ನಮ್ಗೆ ಕೊಟ್ಟಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿತ್ತು. ನಾವು ಮರ್ತೋಗ್ಬಿಟ್ಟಿದ್ರ ಬಿಜೆಪಿ ಅವರು. ವಿಜೇಂದ್ರ ಅವ್ರಿಗೆ ನಾನು ದಯವಿಟ್ಟು ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ, ಹೋದ ಬಾರಿ ಸುಪ್ರೀಂ ಕೋರ್ಟ್ ಏನ್ ಆದೇಶ ಕೊಟ್ಟಿದೆ ಸ್ವಲ್ಪ ಓದಿ. ರಾಷ್ಟ್ರ ಸರ್ಕಾರ, ಕೇಂದ್ರ ಸರ್ಕಾರದ ಬಗ್ಗೆ. ರಾಜ್ಯ ಸರ್ಕಾರ ನಮ್ ಕರ್ತವ್ಯ ನಾವು ಮಾಡಿದ್ಮೇಲೆ ನಿಮ್ಮ ಹತ್ರ ಕೇಳಿದ್ದು. ಆಮೇಲೆ ಏನ್ ಬಿಜೆಪಿ ಅವ್ರು ಹೆಂಗ್ ಬಿಂಬಿಸ್ತಾ ಇದಾರೆ ಅಂದ್ರೆ ನಮ್ಮ ಏನೋ ಬಹಳ ದೊಡ್ಡ ಉಪಕಾರ ಮಾಡ್ತಾ ಇದ್ದಂಗೆ ಇದೆ ಅಲ್ಲ ಕೇಂದ್ರ ಸರ್ಕಾರ. ತೆರಿಗೆ ನಮ್ಮದು, GST ಪಾವತಿ ಮಾಡ್ತಾರೆ ನಾವು. ಈಗ ನಿಮ್ಮ IT ಏನು ಎಕ್ಸ್ಪೋರ್ಟ್ಸ್ ನಲ್ಲಿ 4.5 ಲಕ್ಷ ಕೊಡ್ತಾ ಇರೋದು ನಾವು. ಏನ್ ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಾ ನೀವು? ನಮ್ ಬೆವರಿಗೆ ತಕ್ಕ ಬೆಲೆ ಕೊಡಿ ಅಂತ ಇದೀವಿ ಅಷ್ಟೇ. ಏನ್ ಕಷ್ಟಪಟ್ಟು ಕನ್ನಡಿಗರು ಬೆವರು ಸುರಿಸ್ತಾ ಇದಾರಲ್ಲ, ಅದಕ್ಕೆ ಕೂಲಿ ಕೇಳ್ತಾ ಇರೋದು ಸ್ವಾಮಿ, ಪುಕ್ಸಟೆ ಏನು ಕೇಳ್ತಾ ಇಲ್ಲ. ಆಮೇಲೆ ನಮ್ ಕರ್ತವ್ಯವನ್ನ ನಿರ್ವಹಿಸ್ಬಿಟ್ಟು ನಮ್ ಜವಾಬ್ದಾರಿಯನ್ನ ಮುಗಿಸಿ ನಮ್ ಕೈಲಿ ಎಷ್ಟು ಹಣ ಆಗ್ತದೆ ಅದು ಕೊಟ್ಬಿಟ್ಟು ಕೇಳ್ತಾ ಇರೋದು. ನೀವೇನ್ ಮಾಡ್ತಾ ಇದ್ದೀರಾ? ನೀವು ಎಲ್ಲರೂ ಸೇರಿ ಹೋಗಿ ಅಲ್ಲಿ ಸರ್ಕಾರಕ್ಕೆ ಒತ್ತಾಯ ಹಾಕದ್ ಬಿಟ್ಟು ಅಲ್ಲಿ ಕೇಳ ನಿಮ್ಗೆ ತಾಕತ್ತು ಇಲ್ಲ, ದಮ್ಮಿಲ್ಲ. ಇಲ್ಲಿ ಬಂದು ಸುಮ್ನೆ ಮೀಡಿಯಾ ಬಂದ ಹೇಳೋದಲ್ಲ, ಅಲ್ಲಿ ಹೋಗಿ ತೋರಿಸಿ ನಿಮ್ ಪಕ್ಷ. ಇದು ಇದೆಯಾ ಪ್ರಜ್ಞೆ? ಸಾಮಾನ್ಯ ಪ್ರಜ್ಞೆ ಇದೆಯಾ ಅವ್ರಿಗೆ? ಮಾತಿದ್ರೆ ರಾಹುಲ್ ಗಾಂಧಿ ಉತ್ತರಿಸ್ಬೇಕು, ಸೋನಿಯಾ ಗಾಂಧಿ ಉತ್ತರಿಸ್ಬೇಕು, ಖರ್ಗೆ ಅವರು ಉತ್ತರಿಸ್ಬೇಕು. ಮತ್ತೆ ಇವ್ರೇನು ಡೆಲ್ಲಿನಲ್ಲಿ ಇವ್ರೇನ್ ಕತೆ ಕಾಯ್ತಾ ಇದಾರೆ? ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು. ಈ ಸಮೀಕ್ಷೆ ಮೂಲಕ ರಾಜ್ಯ ಸರ್ಕಾರ ಪಗಡೆ ಆಟ ಆಡ್ತಾ ಇದೆ. ಈಗ ನಮ್ಗೆ ಸಮೀಕ್ಷೆಗೆ ವಿರೋಧ ಇಲ್ಲ, ಆದ್ರೆ ಅವರು ಜಾತಿ ಇಲ್ಲ. ಮೋದಿ ಅವರು ಜಾತಿ ಸಮೀಕ್ಷೆ ಮಾಡ್ತೀನಿ ಅಂತ ಒಪ್ಕೊಂಡ್ರಲ್ಲ, ಅದು ಮಾಸ್ಟರ್ ಸ್ಟ್ರೋಕ್. ನಾವು ಜಾತಿ ಸಮೀಕ್ಷೆ ಅಲ್ಲ, ಯಾವ್ಯಾವ ಜಾತಿಗಳು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದೆ ಅಂತ ತಿಳ್ಕೊಳೋದು ತಪ್ಪ. ಆಮೇಲೆ ಇದು ದತ್ತಾಂಶ ಪಡೆದೇ ನಾವು ನಿಯಮಗಳು ಮಾಡ್ಬೇಕು, ನೀತಿಗಳು ಮಾಡ್ಬೇಕು. ನಾವು ನೀತಿಗಳು ಮಾಡಿದಾಗ ನೀವು ಕೇಳ್ತೀರಾ ಇದೆಲ್ಲಿಂದ ಬಂತು, ಈ ನೀತಿ ಯಾಕೆ, ಆ ನೀತಿ ಯಾಕೆ, ಈ ಯೋಜನೆ ಬರೀ ಈ ಸಮಾಜದವ್ರಿಗೆ ಯಾಕೆ ಅಂತ ಕೇಳ್ತೀರಲ್ರಿ. ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಇವರಿಗೆ, ಬಿಜೆಪಿನವರಿಗೆ? ಇವ್ರ ಯೋಗ್ಯತೆಗೆ ಸೆನ್ಸಸ್ ಮಾಡಕ್ಕಾಗಿಲ್ಲ 10 ವರ್ಷದಲ್ಲಿ. ಇವ್ರು ಸೆನ್ಸಸ್ ಮಾಡಿದ್ರೆ ನಮ್ಗೇನ್ ಅಗತ್ಯ ಆಯ್ತು ಇದು ಮಾಡೋದು? ಬಿಕಾಸ್ ಇವರು ಸೆನ್ಸಸ್ ಮಾಡಿದ್ರೆ, ನ್ಯಾಷನಲ್ ಸೆನ್ಸಸ್ ಏನಾದ್ರು ಮಾಡಿದ್ರೆ ಮೋದಿಯವರ ಬಂಡವಾಳ ಬಯಲಾಗುತ್ತೆ. ಇವ್ರೇನ್ ವಿಶ್ವಗುರು ಅನ್ಕೊಂಡು ಹೇಳ್ಕೊಂಡು ಓಡಾಡ್ತಾರೆ, ಅದೆಲ್ಲಾನು ಕೂಡ ಕುಸಿದೋಗುತ್ತೆ. ಮೋದಿ ಅವರ ಏನು ಮಾಸ್ಟರ್ ಸ್ಟ್ರೋಕ್ ಬಿಡುದು ನಿಜಾಂಶ ಗೊತ್ತಾಗುತ್ತೆ ಅಂತ. ಯಾಕೆ ಮಾಡಿಲ್ಲ ರೀ ಸೆನ್ಸಸ್? ಯಾಕೆ ಮಾಡಿಲ್ಲ ಹೇಳಿ ನನಗೆ. ನ್ಯಾಷನಲ್ ಸೆನ್ಸಸ್ ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು. ನ್ಯಾಷನಲ್ ಸೆನ್ಸಸ್ ಆಗಿದ್ದಿದ್ರೆ ಇದಕ್ಕೆ ಯಾಕೆ ಕೈ ಹಾಕ್ತಾ ಇದ್ವಿ ನಾವು? ಸರ್ವೆ ಮಾಡಬಾರ್ದ? ಆಗ ಬಿಜೆಪಿ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ. ದ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫ್ ಕರ್ನಾಟಕ ಕ್ಯಾನ್ ಡೂ ಸರ್ವೇಸ್. ದೇ ಆರ್ ಎಂಟೈಟಲ್ಡ್, ದೇ ಆರ್ ಎಂಪವರ್ಡ್ ಕಾನ್ಸ್ಟಿಟ್ಯೂಷನಲಿ ಅಂಡ್ ಲೀಗಲಿ ಟು ಡೂ ಸರ್ವೇಸ್. ಅದು ಮಾಡ್ತಾ ಇದ್ದೀವಿ. ಇವ್ರಿಗೇನ ಕಡಿತಾ ಇದೆ? ಆಮೇಲೆ ನಿಮಿಷ ಸರ್, ಈಗ ಜೋಶಿ ಅವರು ಮತ್ತೆ ಇನ್ನೊಬ್ಬ ಯಾರು ಬೆಂಗಳೂರು ಸಂಸದರು ತೇಜಸ್ವಿ ಸೂರ್ಯ ಹೇಳ್ತಾ ಇದಾರೆ ಇದು ದತ್ತಾಂಶ ಮಾರಾಟ ಆಗುತ್ತೆ, ನಾನ್ ಮಾಡಲ್ಲ. ಜವಾಬ್ದಾರಿ ಸ್ಥಾನಮಾನದಲ್ಲಿ ಇರುವಂತ ಮಾತೇನ್ರಿ? ಆದ್ರೆ ನಾಳೆ ಕಾಸ್ಟ್ ಸೆನ್ಸಸ್ ಇವ್ರು ಮಾಡ್ತಾರಲ್ಲ ಮೋದಿ ಅವರು, ಅದನ್ನು ಮಾರಾಟಕ್ಕೆ ಇಡ್ತಾರ? ಈ ದತ್ತಾಂಶಗಳೆಲ್ಲ ನೀವೇನು ಸೆನ್ಸಸ್ ಇಂದ ಎಷ್ಟಕ್ಕೆ ಮಾಡ್ತಾ ಇದ್ದೀರಾ, ಯಾರಿಗ್ ಮಾಡ್ತಾ ಇದ್ದೀರಾ ಅದನ್ನು ಹೇಳಿ. ಮತ್ತೆ ಇವ್ರಿಗೆ ಗೊತ್ತಿದ್ಯಾ? ಡೇಟಾ ಪ್ರೈವಸಿ ಆಕ್ಟ್ ನ ಹೇಗೆ ಬಾಂಬೆ ಹೈಕೋರ್ಟ್ ಅಲ್ಲಿ ಸ್ಟೇ ಸಿಕ್ಕಿದ್ ಮರ್ತೋಗ್ಬಿಟ್ಟಿದ್ದಾರೆ. ಆಯ್ತು, ನೀವು ರಿಪೋರ್ಟ್ ಎಲ್ಲಾನು ರಿಪೋರ್ಟ್ ನಲ್ಲಿ ಇರುವಂತ ಎಲ್ಲಾ ಅಂಶಗಳು ಬೇಡ ಅಂದ್ರೆ ದತ್ತಾಂಶ ತಗೋಬಹುದಾಗಿತ್ತಲ್ಲ, ಯಾಕೆ ತಗೊಂಡಿಲ್ಲ? ಆಮೇಲೆ ಇವ್ರು ಎಲ್ಲರೂ ಯಾರು ಇದು ಬೇಡ ಅಂತ ಇದಾರೆ, ಯಾವ ವರ್ಗದವ್ರಿ?
ಜೋಶಿ ಅವ್ರು ಇರ್ಬೋದು, ನಿಮ್ ತೇಜಸ್ವಿ ಸೂರ್ಯ ಇರ್ಬೋದು, ಯಾವ ವರ್ಗದವರು ಇವರಿಂದಾನೇ ಅಲ್ವಾ ಚತುರ್ವರ್ಣ ಬಂದಿರೋದು. ಅದಕ್ಕೆ ಬೇಡ ಅಂತ ಇದ್ದಾರೆ ಇವ್ರು. ಹಿಂದುಳಿದ ವಿರೋಧಿ ನೀತಿಗಳನ್ನ ಇವರನ್ನ ಅನುಸರಿಸ್ತಾ ಇದ್ದಾರೆ. ಏನಾಗುತ್ತೆ ಹೇಳಿ, ಒಬ್ಬ ಹಿಂದುಳಿದ ವರ್ಗದವ್ರು ಇರ್ಬೋದು, ದಲಿತರು ಇರ್ಬೋದು, ಅಥವಾ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರು ಆರ್ಥಿಕ ಶೈಕ್ಷಣಿಕ ಏನು ಅವ್ರ ಹಿನ್ನೆಲೆ ಏನಿದೆ ಅಂತ ತಿಳ್ಕೊಳತ್ತಪ್ಪ ಸರ್ಕಾರ. ಮತ್ ನೀತಿ ಹೆಂಗ್ ಮಾಡ್ತೀವಿ ನಾವು? ಸೊ ಇವರೆಲ್ಲರೂ ಪಾಪ ಚೆನ್ನಾಗಿದ್ದಾರೆ. ಇವರು ಇದೇ ಸೂರ್ಯ ಇವಾಗ ಏನ್ ಹಿಂದುತ್ವ ಅಂತ ಓಡಾಡ್ತಾ ಇದಾರಲ್ಲ, ಯಾವ ಕಾಲೇಜಲ್ಲಿ ಓದಿದ್ದು, ಯಾವ ಸ್ಕೂಲಲ್ಲಿ ಓದಿದ್ದು? ಕಾನ್ವೆಂಟ್ ನಲ್ಲಿ. ಹೌದಾ? ಇವ್ರು ಯಾವ್ದೋ RSS ಶಾಖೆನಲ್ಲಿ ಓದಿಲ್ಲ, ಇವ್ರು ಕಾನ್ವೆಂಟ್ ನಲ್ಲಿ ಓದ್ಬೇಕಂತೆ, ಇವ್ರಿಗೆ ಇಂಗ್ಲಿಷ್ ಗೊತ್ತಾಗ್ಬೇಕಂತೆ, ಇವ್ರು ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ಕಳಿಸ್ಬೇಕು, ಅಬ್ರಾಡ್ ಹೋಗ್ಬೇಕಂತೆ. ಆದ್ರೆ ಹಿಂದುಳಿದ ವರ್ಗದವರು, ದಲಿತರು, ಅವ್ರಿಗೇನು ಆಗ್ಬಾರ್ದಂತೆ. ಚೆಕ್ ಮಾಡ್ಕೊಳ್ಳಿ, ಇವರೆಲ್ಲ ಇವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಯಾವ್ಯಾವ ಸ್ಕೂಲ್ ಯಾವ್ಯಾವ ಕಾಲೇಜಲ್ಲಿ ಓದ್ತಾ ಇದಾರೆ ಅಂತ ಎಲ್ಲ ಮುಂಗಾರು ನೋಡಿ. ದಯವಿಟ್ಟು ತಾವು ಹೋಲಿಕೆ ಮಾಡಿ. ಬಿಜೆಪಿ ಅವರ ಹಿಂದಿನ 4 ವರ್ಷ ಅವಧಿ ನೋಡಿ, ಅವ್ರು ನೀಡಿದ್ದು ಬದೇ 701 ಕೋಟಿ ರೂಪಾಯಿ. ಇದೇ ಬಿಜೆಪಿ ಅವರು ಇವತ್ತೇನು ಕಲಬುರಗಿ ಮತ್ತೆ ವಿಜಯಪುರದಲ್ಲಿ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಅವ್ರ ಅಧಿಕಾರದಲ್ಲಿ ಇದ್ದಾಗ ಯಡಿಯೂರಪ್ಪ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನೀವು ಹೆಂಗ್ ಬೇಕೆ ಹಾಗೆ ರಿಪೋರ್ಟ್ ಕೊಡ್ಬೇಡಿ, ನನ್ನ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳಿದವರು. ಹೋದ ಬಾರಿ ಯಡಿಯೂರಪ್ಪನವರು ವೈಮಾನಿಕ ಸಮೀಕ್ಷೆ ಮಾಡೋ ನೆಪದಲ್ಲಿ ಏರ್ಪೋರ್ಟ್ ಇಂದ ಹೊರಗಡೆನೂ ಕೂಡ ಬಂದಿಲ್ಲ. ರೈತರಿಗೂ ಭೇಟಿ ಆಗಿಲ್ಲ, ಅಧಿಕಾರಿಗಳಿಗೂ ಭೇಟಿ ಆಗಿಲ್ಲ, ಹಾಗೆ ಹೋಗಿದ್ರು. ಅವ್ರ ನಾವು ಏನು ಪಾಠ ಕಲಿಯೋದಿಲ್ಲ. ನಾವು ಕಳೆದ 2 ವರ್ಷದಲ್ಲಿ 1416 ಕೋಟಿ ರೂಪಾಯಿಯನ್ನ ನಾವು ಪಾವತಿ ಮಾಡಿದ್ದೇವೆ. ಇನ್ಶೂರೆನ್ಸ್ ನಲ್ಲೇ ನಾವು 658 ಪ್ರೀತಿ ಮಾಡಿದ್ದೇವೆ. ನೆಟ್ಟೆ ರೋಗ ಬಂದಾಗೂ ಕೂಡ ಸರ್ಕಾರನೇ ನೆರವು ನೀಡಿದ್ದೇವೆ. ಈಗಲೂ ಕೂಡ ಏನೇನಿದೆ, ಏನೇನು ಹಾನಿಯಾಗಿದೆ, ಮೂಲಭೂತ ಸೌಕರ್ಯ ಇರ್ಬೋದು, ಹೊಲಗಳಿರ್ಬೋದು, ಬೆಳೆಗಾಂಶ ಇರ್ಬೋದು, ಅದೆಲ್ಲಾನು ಕೂಡ ಜಂಟಿ ಸಮೀಕ್ಷೆ ಆಗಿದೆ. ಆತುರದಲ್ಲಿ ನಾವು ಮಾಡಿದ್ರೆ ರೈತರಿಗೆ ನಾವು ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಆಗೋದಿಲ್ಲ. ಮಳೆ ನಿಂತಾದ್ಮೇಲೆ ನೀರು ವಾಪಸ್ ಹೋದ್ಮೇಲೆ ಅದಾದ್ಮೇಲೆ ಜಂಟಿ ಸಮೀಕ್ಷೆ ಮಾಡಿ ನಾವು ಸೆನ್ಸಿದ್ವಿ. 1 ಲಕ್ಷಕ್ಕಿಂತ ಹೆಚ್ಚು 1 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚು ಬೆಳೆ ಹಾನಿ ಆಗಿದೆ. ಈಗ ಇವ್ಯಾಲ್ಯೂಯೇಟ್ ನಾವು ಅಕ್ಯುರೇಟ್ ಫಿಗರ್ಸ್ ಕೊಟ್ರೆ ನಮ್ಗೆ ಪರಿಹಾರ ಸಿಗುತ್ತೆ. ಇಲ್ಲ ನಾವು ಕಾಟಾಚಾರಕ್ಕೆ ನಾವು ಕೊಟ್ರೆ ಯಾವುದೇ ರೀತಿಯಾದ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 901907. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.